ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಸ್ಯಾರಿಗೆ ಡಿಸೈನ್ ಆಗ್ತಿರೋದು. ಇದು ಬಂದು ಸ್ಯಾರಿ ಕಲರ್ ಬಂದು ವೈನ್ ಕಲರ್ ಇರ್ಬೋದು ಅನ್ಕೋತೀನಿ. ಇದು ಬಾರ್ಡ್ರಲ್ಲಿ ಲೈನ್ ಬಂದಿದೆ. ಈ ಕಲರ್ ಥ್ರೆಡ್ನ ನಾನು ತೊಗೊಂಡು ಇವತ್ತು ಡಿಸೈನ್ ಆಗ್ತಿರೋದು. ಇದಕ್ಕೆ ಮಿಕ್ಸಿಂಗ್ ಆಗಿ ಗೋಲ್ಡ್ ಕಲರ್ ಇದೆ. ಗೋಲ್ಡ್ ಮತ್ತು ವೈನ್ ಇರ್ಬೋದು ಅನ್ಕೋತೀನಿ. ಇದು ಯಾವ ಕಲರ್ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಈ ಕಲರಲ್ಲಿ ಥ್ರೆಡ್ನ ತೊಗೋತಿದ್ದೀನಿ. ಈ ಕಲರಲ್ಲಿ ಇದು ಸೆಲ್ಫ್ ಒಂದೇ ಕಲರಲ್ಲಿ ಇರೋದು. ಗೋಲ್ಡ್ ಮಿಕ್ಸಿಂಗ್ ಇದೆ, ಜರಿ ಬಂದು ಗೋಲ್ಡ್ ಇದೆ. ಅದಕ್ಕೋಸ್ಕರ ನಾನು ಇದು ಸ್ವಲ್ಪ ಡಾರ್ಕಾಗಿ ಕಾಣಿಸುತ್ತೆ ಅಂತೇಳಿ ಈ ಕಲರ್ ಥ್ರೆಡ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಬಳಸ್ತಿರೋ ಬೀಡ್ ಬಂದು ಈ ರೀತಿ 2 ಬೀಡ್ಗಳನ್ನ ತೊಗೊಂಡಿದ್ದೀನಿ. ಈ ರೀತಿ ಬಿಗ್ ಸೈಜ್ದು ಡಿಸೈನ್ ಇರೋದು ಒಂದು ಬೀಡು. ಇದು ಬಂದು 5 mm ಬರ್ಬೋದು. ಇದು ಬಂದು 3 mmದು ರೌಂಡ್ ಪ್ಲೇನ್ ಬೀಡ್ ಬರುತ್ತಲ್ಲ, ಈ ಬೀಡನ್ನ ತೊಗೊಂಡಿದ್ದೀನಿ. ಈ 2 ಬೀಡ್ನ ಹಾಕಿ ನಾನು ಇವತ್ತೊಂದು ಡಿಸೈನ್ನ ತೋರಿಸ್ತಿರೋದು. ಗ್ರ್ಯಾಂಡ್ ಡಿಸೈನ್ ಅಂತಲೇ ಹೇಳ್ಬೋದು. ಹಾಗೆಯೇ 6 ಥ್ರೆಡ್ ತೊಗೊಂಡಿದ್ದೀನಿ. ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 9, 10 ಅಥವಾ 11 ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು. ಫಸ್ಟಿಗೆ ನಾನು ಇಲ್ಲೊಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ. ಈ ರೀತಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನ್ 1 2 3 4 4 ಚೈನ್ ಹಾಕೋತಿದ್ದೀನಿ. 4 ಚೈನ್ ಆದಮೇಲೆ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಿಡಿದು ನೋಡಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ. ಈ ರೀತಿ 4 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊತಿರೋದು ಕುಚ್ಚಿಗೋಸ್ಕರ. ಕುಚ್ಚಿಗೆ ನಾನು ಸ್ಪೇಸ್ನ ತಗೋತಿರೋದು. ಈ ರೀತಿ 4 ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬಿಗ್ ಸೈಜ್ ಬೀಡ್ ತೋರಿಸಿದ್ನಲ್ಲ, ಈ ಬೀಡು. ಈ ಬೀಡ್ ಬದಲು ನೀವು ಕ್ರಿಸ್ಟಲ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಈ ಬೀಡ್ ಬದಲು ಬೇರೆ ಬೀಡ್ಗಳು ಕೂಡ ಯೂಸ್ ಮಾಡ್ಬೋದು. ಅಂದರೆ ಸೈಜ್ ಬಂದು ಇಷ್ಟೇ ತೊಗೊಂಡ್ರೆ ಒಂದು ಕುಚ್ಚಿಯಿಂದ ಇನ್ನೊಂದು ಕುಚ್ಚಿಗೆ ಡಿಸ್ಟೆನ್ಸ್ ಬಂದು ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲಾಂದರೆ ಜಾಸ್ತಿ ಡಿಸ್ಟೆನ್ಸ್ ಆಗೋಗುತ್ತೆ ಬಿಗ್ ಸೈಜ್ ಬೀಡ್ ತೊಗೊಂಡ್ರೆ. ಈ ರೀತಿ ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 1 2 2 ಚೈನ್ಗಳನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೋತಿದ್ದೀನಿ. ಈ ರೀತಿ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಈ ರೀತಿ ಕ್ರಾಸಾಗಿ ಸ್ಲ್ಯಾಂಟಿಂಗ್ ಆಗಿ ಹಿಡಿಬೇಕಾಗುತ್ತೆ. ಹಿಡಿದು ಈ ರೀತಿ ಹಾಕೋಬೇಕಾಗುತ್ತೆ. ನೋಡಿ, ಇದು ಬಂದು ಒಂದು 5 ಚೈನ್ ಗ್ಯಾಪ್ ಇದೆ. ಈ ರೀತಿ ಒಂದು 5 ಚೈನ್ ಗ್ಯಾಪಲ್ಲಿ ಒಂದು ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ. ನೋಡಿ, ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದ್ಸರಿ, 2ರಲ್ಲಿ ಒಂದ್ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಸ್ಲ್ಯಾಂಟಿಂಗ್ ಆಗಿ ಡಬಲ್ ಕ್ರೋಶ ಬರಬೇಕಾಗುತ್ತೆ. ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ನಾನಿಲ್ಲಿ 2 ಚೈನ್ನ ಹಾಕೋತಿದ್ದೀನಿ. ಈ ರೀತಿ 2 ಚೈನ್ನ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ ಈ ರೀತಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದ್ಸರಿ, 2ರಲ್ಲಿ ಒಂದ್ಸರಿ ಈ ರೀತಿ ಒಂದು ಡಬಲ್ ಕ್ರೋಶ. ಮತ್ತು ಸೇಮ್ ಅದೇ ರೀತಿ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ ಮತ್ತೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದ್ಸರಿ, 2ರಲ್ಲಿ ಒಂದ್ಸರಿ ಈ ರೀತಿ ಒಂದು ಡಬಲ್ ಕ್ರೋಶ. ಸೇಮ್ ಇದೇ ರೀತಿ ನಾನು ಇದರೊಳಗಡೆ 9 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋತೀನಿ. 3 ಆಗಿದೆ, 4 5 6 7 8 9 ನಾನಿಲ್ಲಿ 9 ಡಬಲ್ ಕ್ರೋಶಗಳನ್ನ ಈ ರೀತಿ ಹಾಕ್ಕೊಂಡಿದ್ದೀನಿ. 9 ಡಬಲ್ ಕ್ರೋಶ ಆದಮೇಲೆ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲೂ ನೋಡಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಅದು ಬಂದು ಒಂದು 3 ಚೈನ್ ಗ್ಯಾಪ್ ಅಷ್ಟು ಬರುತ್ತೆ. 3 ಚೈನ್ ಗ್ಯಾಪ್ ಅಷ್ಟು ಹಿಡಿದು ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲೂ ನೋಡಿ ಒಂದು ಸಿಂಗಲ್ ಕ್ರೋಶ. ನೋಡಿ ಈ ರೀತಿ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಆಗುತ್ತೆ. ಈ ರೀತಿ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ಮತ್ತೆ ಒಂದು ಚೈನ್ ಹಾಕಿ ಒಂದು ಚೈನ್ ಗ್ಯಾಪ್ ಅಷ್ಟು ಬಿಟ್ಟು ಬಟ್ಟೆಗೆ ಚುಚ್ಚಿ ಮತ್ತೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಅಂದರೆ ಒಂದು ಡ್ರಾಪ್ ಅಷ್ಟೇ ನಿಮಗೆ ಗ್ಯಾಪ್ ಸಿಗುತ್ತೆ. ಈ ರೀತಿ ಒಂದು ಡ್ರಾಪ್ ಅಷ್ಟೇ ಗ್ಯಾಪ್ ಸಿಗುತ್ತೆ. ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ. ಬಟ್ಟೆ ಟರ್ನ್ ಮಾಡಿ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿತ್ತು ಬ್ಯಾಕ್ ಸೈಡಿಂದ ಈ ರೀತಿ ಹೋಲ್ ಕಾಣಿಸುತ್ತೆ. ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಇಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ ಈ ರೀತಿ 3 ಆಗುತ್ತೆ. ಈ 3ರಲ್ಲೂ ಕೂಡ ಮತ್ತೆ ನಾನು ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಒಟ್ಟಿಗೆ ಹೇಳ್ಕೊತೀನಿ. ಅಲ್ಲಿಗೆ ಒಂದು ಹಾಫ್ ಡಬಲ್ ಕ್ರೋಶ. ಸೇಮ್ ಇದೇ ರೀತಿ ಹಾಫ್ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿತ್ತು ಇಲ್ಲಿಗೆ ಚುಚ್ಚಿ ಥ್ರೆಡ್ನ ತಂದರೆ ನೋಡಿ 3 ಆಗುತ್ತೆ. 3ರಲ್ಲೂ
ಈ ರೀತಿ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಒಟ್ಟಿಗೆ ಎಳ್ಕೊಬೇಕು. ಸೇಮ್ ಇದೇ ರೀತಿ ಒಟ್ಟಿಗೆ ಎಳ್ಕೊಬೇಕಾಗತ್ತೆ. ಒಂದು ಹಾಫ್ ಡಬಲ್ ಕ್ರೋಶ, ಒಟ್ಟು ಟೋಟಲಾಗಿ 9 ಹಾಫ್ ಡಬಲ್ ಕ್ರೋಶಗಳು ಬರುತ್ತೆ. ಈಗ ಏನು ನಾವು ಡಬಲ್ ಕ್ರೋಶ ಏನು ಹಾಕ್ಕೊಂಡಿದ್ದೀನಿ ಆ ಪ್ರತಿ ಡಬಲ್ ಕ್ರೋಶ ಮೇಲೂ ಕೂಡ ಹಾಫ್ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ಡು ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತಂದರೆ 3 ಆಗುತ್ತೆ. 3ರಲ್ಲೂ ಕೂಡ ಒಟ್ಟಿಗೆ ಎಳ್ಕೊಬೇಕು. ಈ ರೀತಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಈ ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕಾದ್ರೆ ಸ್ಯಾರಿನ ಉಲ್ಟಾ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಫ್ರೆಂಡ್ಸ್, ಇದು ಒಂದೇ ಸ್ಟೆಪ್ಪಲ್ಲಿ ಮುಗಿಯೋವಂಥ ಡಿಸೈನು, ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಹಾಗೆಯೇ ಸೆಲ್ಫ್ ಒಂದೇ ಕಲರ್ ಇರೋವಂಥ ಸ್ಯಾರಿಗಳಿಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ನಂಬರ್ ಡಾರ್ಕಲ್ಲಿ ತೊಗೊಂಡ್ರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಿದ್ದೀನಿ. ಈ ರೀತಿ ಹಾಫ್ ಡಬಲ್ ಕ್ರೋಶಗಳು ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ. ಬಟ್ಟೆ ಟರ್ನ್ ಮಾಡಿ ನಾನಿಲ್ಲಿ ಒಂದು ಚೈನ್ನ ಹಾಕೋತಿದ್ದೀನಿ. ಒಂದು ಚೈನ್ ಆದಮೇಲೆ ಮತ್ತೆ ಥ್ರೆಡ್ನ ಮೇಲೆ ಎಳೆದು ಸ್ಮಾಲ್ ಸೈಜ್ ಬೀಡ್ಗಳನ್ನ ತೋರಿಸೋದಲ್ಲ 3 mm ರೌಂಡ್ ಪ್ಲೇನ್ ಬೀಡು, ಆ ಬೀಡ್ಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನೋಡಿ ನೀಡಲ್ಗೆ ನಾನಿಲ್ಲಿ ಒಂದು 3-4 ಬೀಡನ್ನ ಒಟ್ಟಿಗೆ ಹಾಕೋತಿದ್ದೀನಿ. ಒಟ್ಟಿಗೆ ಹಾಕೊಳ್ಳೋದ್ರಿಂದ ಬೇಗ ಕಂಪ್ಲೀಟ್ ಆಗುತ್ತೆ. ಈ ರೀತಿ ಫಸ್ಟಿಗೆ ಒಂದು ಬೀಡ್ ಹಾಕಿ ಈ ಡಬಲ್ ಕ್ರೋಶ, ಇದರಲ್ಲಿ ಮೊದಲನೇ ಡಬಲ್ ಕ್ರೋಶನ ನಾನು ಬಿಡ್ತಿದ್ದೀನಿ. ಹಾಫ್ ಡಬಲ್ ಕ್ರೋಶ ಏನು ಹಾಕಿದ್ವಿ ಡಬಲ್ ಕ್ರೋಶ ಮೇಲೆ ಅದನ್ನು ಬಿಟ್ಟು ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ನಾನು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ. ನೋಡಿ ಒಂದು ಬೀಡನ್ನ ಥ್ರೆಡ್ಗೆ ತೋರಿಸಿ ಹಾಫ್ ಡಬಲ್ ಕ್ರೋಶ ಏನಿದೆ ಅದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ. ನೋಡಿ ಈ ರೀತಿ ಒಂದು ಬೀಡ್ ಆದಮೇಲೆ ಈ ಹಾಫ್ ಡಬಲ್ ಕ್ರೋಶ ಏನಿತ್ತು ಅದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಪ್ರತಿ ಹಾಫ್ ಡಬಲ್ ಕ್ರೋಶ ಏನಿದೆ ಅದ್ರ ಮೇಲ್ಗಡೆ ಈ ರೀತಿ ಬೀಡ್ಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲೂ ಕೂಡ 9 ಬೀಡ್ಗಳು ಬರುತ್ತೆ. ನೋಡಿ ಒಂದು ಬೀಡ್ ಹಾಕಿ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಹಾಫ್ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಬೀಡ್ಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಫ್ರೆಂಡ್ಸ್, ಡಿಸೈನ್ ಬಂದು ತುಂಬ ಚೆನ್ನಾಗಿ ಬರುತ್ತೆ. ನೀಟಾಗಿ ಸ್ಟಿಫಾಗಿ ಫಿನಿಶಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈ ಡಿಸೈನ್ ಬಂದು ಹೇಳ್ದಾಗೆ ಸೆಲ್ಫ್ ಕಲರ್ ಯಾವುದಿರುತ್ತೆ, ಮೈಸೂರು ಸಿಲ್ಕ್ ಸ್ಯಾರಿ ಅಥವಾ ಈ ರೀತಿ ಟಿಶ್ಯೂ ಸ್ಯಾರಿಗಳು ಸೆಲ್ಫ್ ಕಲರ್ ಇರುತ್ತಲ್ಲ ಅಂಥದಕ್ಕೆ ಈ ಡಿಸೈನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ 9 ಬೀಡ್ಗಳು ಬಂದಿದೆ. ಈ ರೀತಿ 9 ಬೀಡ್ ಆದಮೇಲೆ ಮತ್ತೆ ನೋಡಿ ಎಲ್ಲಿಗೆ ಬರುತ್ತಲ್ಲೂ ನೋಡಿ, ಅಂದರೆ ಒಂದು ಡ್ರಾಪ್ ಅಷ್ಟೇ, ಒಂದು ಡ್ರಾಪ್ ಗ್ಯಾಪಲ್ಲಿ ಬರುತ್ತೆ. ಅದು ಅಲ್ಲಿಗೆ ಹೋಗಿ ಒಂದು ಸಿಂಗಲ್ ಕ್ರೋಶ. ಐತಿ ಕಾಣಿಸುತ್ತೆ ಡಿಸೈನ್ ಬಂದು. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ನಾನಿಲ್ಲಿ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ. ಫ್ರೆಂಡ್ಸ್, ಈ ರೀತಿ ಆಪ್ಷನಲ್ಲು ಬೇಕು ಅಂದರೆ ನೀವು ಸಿಂಗಲ್ ಕ್ರೋಶ ಮಾಡ್ಕೋಬೋದು, ಇಲ್ಲಾಂದರೆ ಬೇಡ. ನಾನಿಲ್ಲಿ 2 ಸಿಂಗಲ್ ಕ್ರೋಶನ ಹಾಕ್ಕೊಳ್ಳಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಬಂತು ನಾನು ಒಂದೇ ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದಿದ್ರೆ 2 ಸಿಂಗಲ್ ಕ್ರೋಶಯಿಂದನೂ ಸ್ಟಾರ್ಟ್ ಮಾಡ್ಬೋದು. ನಾನಿಲ್ಲಿ 2 ಸಿಂಗಲ್ ಕ್ರೋಶನ ಹಾಕೋತಿಲ್ಲ, ಒಂದೇ ಸಿಂಗಲ್ ಕ್ರೋಶನ ಹಾಕೋತೀನಿ. ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನ್, ಮತ್ತು 4 ಚೈನ್ ಆದಮೇಲೆ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ನಾನಿಲ್ಲಿ ಒಂದು ಬೀಡನ್ನ ತೊಗೋತಿದ್ದೀನಿ. ಬಿಗ್ ಸೈಜ್ ಬೀಡ್ ಏನಿದೆ ಆ ಬೀಡು ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ಕೋತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ರೀತಿ ಕ್ರಾಸಾಗಿ ಸ್ಲ್ಯಾಂಟಿಂಗ್ ಆಗಿ ಹಿಡಿಬೇಕಾಗುತ್ತೆ. ಅಂದರೆ ಒಂದು 5 ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕು. ಥ್ರೆಡ್ ತಂದರೆ ನೋಡಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ. ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್,
2 ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶೆ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕು. ಥ್ರೆಡ್ ತಂದರೆ ನೋಡಿ 3 ಆಗುತ್ತೆ. ಈ ರೀತಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಈ ರೀತಿ ಒಂದು ಡಬಲ್ ಕ್ರೋಶ. ಸೇಮ್ ಅದೇ ರೀತಿ ಇದರೊಳಗಡೆ ಒಟ್ಟು 9 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ. 3 4 ಫ್ರೆಂಡ್ಸ್, ನಾನಿಲ್ಲಿ 9 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಈ ಡಬಲ್ ಕ್ರೋಶ ಗ್ಯಾಪಲ್ಲಿ. ಈ ರೀತಿ 9 ಡಬಲ್ ಕ್ರೋಶಗಳ ಆದಮೇಲೆ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು 4 ಚೈನ್ ಗ್ಯಾಪ್ ಅಷ್ಟು ಬರುತ್ತೆ. ಅಲ್ಲಿಗೆ ಬಟ್ಟೆಗೆ ಚುಚ್ಚಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಕ್ರಾಸಾಗಿ ಒಂದು ಸ್ಲ್ಯಾಂಟಿಂಗ್ ಆಶೆ ರೀತಿ ಬರುತ್ತೆ. ಈ ರೀತಿ ಆದಮೇಲೆ ಮತ್ತೆ ಒಂದು ಚೈನ್ ಹಾಕಿ ಅದ್ರ ಪಕ್ಕದಲ್ಲೇ ಒಂದು ಡ್ರಾಪ್ ಬಿಟ್ಟು ಅದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗತ್ತೆ. ಬಟ್ಟೆ ಟರ್ನ್ ಮಾಡಿ ನಾನಿಲ್ಲಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೋತಿದ್ದೀನಿ. ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ 3 ಆಗುತ್ತೆ. 3ರಲ್ಲಿ ಒಟ್ಟಿಗೆ ಎಳ್ಕೋಬೇಕು. ಅಲ್ಲಿಗೆ ಒಂದು ಹಾಫ್ ಡಬಲ್ ಕ್ರೋಶ ಮತ್ತು ಸೇಮ್ ಅದೇ ರೀತಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ನೆಕ್ಸ್ಟ್ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ 3 ಆಗುತ್ತೆ. 3ರಲ್ಲಿ ಸೂಜಿ ಮೇಲೆ ಮತ್ತೆ ಥ್ರೆಡ್ ತೊಗೊಂಡು ಒಟ್ಟಿಗೆ ಎಳ್ಕೋಬೇಕು. ಇದೇ ರೀತಿ ಹಾಫ್ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನೋಡಿ ಪ್ರತಿ ಡಬಲ್ ಕ್ರೋಶ ಮೇಲೂ ಕೂಡ ನಾನು ಈ ರೀತಿ ಹಾಫ್ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋತಿದ್ದೀನಿ. ಇಲ್ಲೂ ಕೂಡ 9 ಹಾಫ್ ಡಬಲ್ ಕ್ರೋಶಗಳು ಬರುತ್ತೆ. ಮತ್ತು ಹಾಫ್ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಾಗಿದೆ. ಹಾಫ್ ಡಬಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಒಂದು ಚೈನ್ ಹಾಕೋತಿದ್ದೀನಿ. ಒಂದು ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ. ಇಲ್ಲಿ ಬಟ್ಟೆನ ಟರ್ನ್ ಮಾಡಿ ಇಲ್ಲಿ ಬೀಡ್ಗಳನ್ನ ಫಿಲ್ ಮಾಡ್ಕೋತಿದ್ದೀನಿ. 4 ಬೀಡ್ಗಳನ್ನ ಫಿಲ್ ಮಾಡ್ಕೋತಿದ್ದೀನಿ. ಇಲ್ಲಿ 4 ಬೀಡ್ಗಳಲ್ಲಿ ಒಂದು ಬೀಡನ್ನ ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಮೊದಲನೇ ಹಾಫ್ ಡಬಲ್ ಕ್ರೋಶಗೆ ಹಾಕೋತಿಲ್ಲ, 2ನೇ ಹಾಫ್ ಡಬಲ್ ಕ್ರೋಶಗೆ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ. ಈ ರೀತಿ ಬೀಡ್ಗಳನ್ನ ಒಂದೊಂದಾಗೇ ಕೂಡ ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ. ಇಲ್ಲೇನು ಹಾಫ್ ಡಬಲ್ ಕ್ರೋಶ ಇದೆ ಅದ್ರ ಮೇಲ್ಗಡೆ ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಬೀಡ್ ಹಾಕಿ. ಫ್ರೆಂಡ್ಸ್, ನಾನಿಲ್ಲಿ ಈ ರೀತಿ 9 ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ ಬೀಡ್ ಆದಮೇಲೆ ಅದು ಎಲ್ಲಿಗೆ ಬರುತ್ತಲ್ಲ ನೋಡಿ, ಅಂದರೆ ಒಂದು ಚೈನ್ ಗ್ಯಾಪ್ ಬರುತ್ತೆ. ಈ ರೀತಿ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನ್ 1 2 3 4 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ. ಫ್ರೆಂಡ್ಸ್, ಈ ರೀತಿ 4 ಚೈನ್ ಹಾಕೋತಿರೋದು ಕುಚ್ಚು ಕಟ್ಟೋದಕ್ಕೋಸ್ಕರ. ಫ್ರೆಂಡ್ಸ್, ನಾನಿಲ್ಲಿ ಒಂದಿಷ್ಟು ದೂರ ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿ ಒಂದಿಷ್ಟು ದೂರ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದೇ ರೀತಿ ಪೂರಾ ಸ್ಯಾರಿನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಕಂಟಿನ್ಯೂ ಮಾಡಿ ನಾನಿಲ್ಲಿ 4 ಚೈನ್ ಗ್ಯಾಪ್ ಏನಿದೆ ಈ 4 ಚೈನ್ ಗ್ಯಾಪಲ್ಲಿ ಕುಚ್ಚು ಕೂಡ ಕಟ್ಟಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫಿನಿಶಿಂಗ್ ಬಂದು ಫ್ರೆಂಡ್ಸ್, ಕುಚ್ಚೆಲ್ಲ ಕಟ್ಟಿದ ಮೇಲೆ ಫಿನಿಶಿಂಗ್ ಬಂದು ಈ ರೀತಿ ಕಾಣಿಸ್ತಿದೆ ನೋಡಿ. ಕುಚ್ಚಿಗೆ ಬಂದು ನಾನು 75 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. 1 to ಡಬಲ್ ಮಾಡಿದ್ಮೇಲೆ 300 ಎಳೆ ಆಗುತ್ತೆ. ಸೆಲ್ಫ್ ಸ್ಯಾರಿಗಳಿಗೆ ನೀವು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಬಂದು. ಫ್ರೆಂಡ್ಸ್, ಹಾಗೆಯೇ ಇದು ಚಾರ್ಜಸ್ ಬಂದು ನಾವು 400 450ವರೆಗೂ ಚಾರ್ಜಸ್ ಮಾಡ್ಕೋಬೋದು. ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ, ನಿಮಗೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೊಳ್ಳಿ. ಒಂದು 3.5 ಅವರ್ ಅಷ್ಟರೊಳಗಡೆ ಎಲ್ಲ ಮುಗ್ದೋಗುತ್ತೆ, ಕ್ವಿಕ್ಕಾಗಿ ಆಗುತ್ತೆ. ಫ್ರೆಂಡ್ಸ್, ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರೋ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.